ಎಲ್ಲರಿಗೂ ನಮಸ್ಕಾರ. ಮತ್ತೆ ವೇದಿಕೆ ಮೇಲಿರುವಂತಹ ನನ್ನೆಲ್ಲ ಗಂಡ ಮನೆಯವರು ನನ್ನ ಹೆಚ್ಚು ನಮಸ್ಕರಿಸುತ್ತಾ ಮತ್ತು ನನ್ನೆಲ್ಲ ಪ್ರೀತಿಯ ಮಕ್ಕಳಿಗೂ ಈ ಒಂದು ಎಲ್ಲ ಪ್ರಕಾರ ಈ ಕಾರ್ಯಕ್ರಮದ ಎಲ್ಲರಿಗೂ ಕೂಡ ಶುಭವಾಗಲಿ. ಏನಂದ್ರೆ ಇವತ್ತು ನಾನು ಇಲ್ಲಿ ನಿಂತು ಮಾತಾಡ್ತೀನಿ ಅಂದ್ರೆ ಪ್ರಮುಖವಾಗಿ ನನ್ನ ಆಧಾರ ಸ್ತಂಭವಾಗಿ ಇಷ್ಟು ಧೈರ್ಯದಿಂದ ಮಾತಾಡ್ತೀನಿ ಅಂದ್ರೆ ಪ್ರಮುಖ ಕಾರಣ ಏನಂದ್ರೆ ಮಹಾಭಾರತದಲ್ಲಿ ಅರ್ಜುನನಿಗೆ ಶ್ರೀಕೃಷ್ಣ ಇದ್ದ. ಆ ಅರ್ಜುನ ನಾನು ಹೇಳಿದ್ದೀನಿ, ಶ್ರೀಕೃಷ್ಣ ಯಾರಿದ್ದಾರೆ ಅಂದ್ರೆ ನಮ್ಮ ಗುರುಗಳ ಎಂಜೆ ಸರ್ ಅವರು ಇದ್ದಾರೆ. ನಿಜವಾಗ್ಲೂ ಯಾಕಂದ್ರೆ ಅಷ್ಟು ಸಲಹೆ ಸೂಚನೆಗಳು ಕೊಟ್ಟು ಯಾವ ರೀತಿ ಮಾಡಬೇಕು ಅಂತ ತನ್ನೆಲ್ಲ ಒಂದು ಕ್ಲಾಸ್ಗಳನ್ನು ಬಿಟ್ಟು ಇವತ್ತು ನನಗೆ ಇಲ್ಲಿ ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಅವರಿಗೆ ಎಷ್ಟು ಕೋಟಿ ಕೋಟಿ ಧನ್ಯವಾದ ಸಲ್ಲಿಸೋದು ತುಂಬಾ ಕಡಿಮೆನೆ. ಯಾಕಂದ್ರೆ ಅವರು ಬಾಬು ಅಂತಿದ್ದಾರೆ. ಯಾವ ರೀತಿ ಅಂದ್ರೆ ಒಬ್ಬ ಮಗನ ಸಂಬಂಧ ರೀತಿ, ತಂದೆ ಮಗನ ಸಂಬಂಧ ರೀತಿ ಅಷ್ಟು ಪ್ರೀತಿಯಿಂದ ನಮಗೆ ನೀಡಿದ್ದಾರೆ. ನಾವು ಬಂದಿರೋದು ಕೆಲವೇ ದಿನಗಳಲ್ಲಿ ಅಷ್ಟೊಂದು ಪ್ರೀತಿ ಸಂಪಾದಿಸಕ್ಕೆ ನಾವು ಅದೇ ಭಗವಂತ ನಮಗೆ ಕೊಟ್ಟಿರುವಂತ ದೊಡ್ಡ ಆಶೀರ್ವಾದ ಇಂಥ ಒಂದು ಗುರುಗಳನ್ನು ಪಡೆಯೋಕ್ಕೆ ಹೇಳಕ್ ಇಷ್ಟಪಡ್ತೇನೆ. ಅದಾದ್ಮೇಲೆ ಎಂ ಜಿ ಸರ್ ಅವರು ಕೂಡ ಅಷ್ಟು ದೊಡ್ಡ ವ್ಯಕ್ತಿಗಳಾಗಿದ್ರು ಕೂಡ ತಾವು ಬೆಳೆದು ಇನ್ನೊಬ್ಬರು ಬೆಳೆಸುವ ಗುಣ ಇರ್ತಲ್ವಾ, ಅದು ನಿಜವಾದ ಗುರುಗಳು. ಯಾಕಂದ್ರೆ ನಾನು ಕಂಡಂತ ಗುರುಗಳು ನಾನು ಎಲ್ಲಿ ನೋಡಿಲ್ಲ. ನನ್ನ 10ನೇ ತರಗತಿ ಆಗಲಿ, ಫಸ್ಟ್ PUC, ಸೆಕೆಂಡ್ PUC, ಡಿಗ್ರಿ, BEd ನಲ್ಲಿ ಆಗಲಿ ನಾನು ಯಾವ ಟೀಚರ್ಸ್ಗೂ ಭಯಪಟ್ಟಿಲ್ಲ, ಯಾವ ಗುರುಗಳಿಗೂ ಭಯಪಟ್ಟಿಲ್ಲ. ಆದ್ರೆ ಇಲ್ಲಿ ಬಂದ ಮೇಲೆ ನಾನು ಎಲ್ಲರಿಗೂ ಭಯಪಡ್ತೀನಿ. ಯಾಕೋ ಗೊತ್ತಿಲ್ಲ. ಯಾಕಂದ್ರೆ ಅವರಲ್ಲಿರುವಂತ ಮೌಲ್ಯ, ಆ ಶಿಸ್ತಿನ ಪ್ರಭಾವ ಆಗಲಿ, ಅವ್ರು ತೋರಿಸುವಂತ ಪ್ರೀತಿಗಳು, ಆ ರೀತಿ ತೋರಿಸುವಂತ ಎಂ ಜಿ ಸರ್ ಆಗಲಿ ಅಷ್ಟು ದೊಡ್ಡವರಾಗಿ ಒಂದು ಮಾತಿದೆ, ನೀನು ನಾಯಕನಾಗಲಿಲ್ಲ ಎಂದಾಯ್ತು, ನಿನ್ನಂತ 100 ನಾಯಕರನ್ನು ಸೃಷ್ಟಿಸಿ ಆ ನಾಯಕರಿಗೆ ನೀನು ಒಬ್ಬ ನಾಯಕನಾಗುವಂತೆ. ಬಹುಶಃ ನಾಯಕರು ಯಾರಂದ್ರೆ ಇವರೇ, ಇಲ್ಲೆಲ್ಲ ಇರುವಂತ ಗುರುವರು. ಯಾಕಂದ್ರೆ ತಾವು ಮಾಡ್ತಿರುವಂತ ಕೆಲಸದಲ್ಲಿ ನಮಗೂ ಕೂಡ ಒಂದು ಭಾಗವಾಗಿ ಕೊಟ್ಟಿದ್ದಾರೆ. ಅವ್ರಿಗೂ ಕೂಡ ಕೋಟಿ ಕೋಟಿ ಧನ್ಯವಾದಗಳು. ಅದಾದ್ಮೇಲೆ ನಮ್ಮ SS ಸರ್ ನಿಜವಾಗ್ಲೂ ನಾನು ಕಂಡಂತ ಒಬ್ಬ ಅದ್ಭುತ ಗುರುಗಳು. ನನಗೂ ಇವತ್ತಿಗೂ ಭಯ ಬರ್ತಿದೆ ಅವ್ರು ನೋಡಿದ್ರೆ, ಇವತ್ತಿಗೂ. ಯಾಕಂದ್ರೆ ಅವರಲ್ಲಿರುವಂತ ಅದು ಏನೋ ಇರ್ಬೋದು, ಎಲ್ಲಿ ಭಯ ಇರುತ್ತೋ ಅಲ್ಲಿ ಶಿಕ್ಷಣ ಒಂದು ಗಟ್ಟಿಯಾಗಿರುತ್ತೆ. ನಮ್ಗೆ ಭಯ ಇದ್ರೇನೆ ನಾವು ಜೀವನದಲ್ಲಿ ಸಾಧನೆ ಮಾಡಲಿಕ್ಕೆ ಸಾಧ್ಯ. ಆ ಧೈರ್ಯ ನಮ್ಗೆ ಅಷ್ಟು ಭಯ ಇದ್ರು ಕೂಡ ಇವತ್ತು ನೋಡಿದ್ರು ನಮ್ಗೆ ಆಟೋಮೆಟಿಕ್ ಕೈ ಕಟ್ಕೊಂತೀವಿ. ಅಷ್ಟು ಧೈರ್ಯ ತುಂಬಿರುವಂತ SS ಸರ್ ಅವರು ಕೂಡ ಧನ್ಯವಾದಗಳು ಸಲ್ಲಿಸ್ತೇನೆ. ಮತ್ತೆ SS ಸರ್, YS ಸರ್ ಒಬ್ಬ ಅಣ್ಣನ ಸ್ಥಾನದಲ್ಲಿ ನಿಂತು ಜೀವನ ಹೇಗೆ ಬದುಕಬೇಕು, ಹೇಗೆ ಬದುಕಬಾರ್ದು ಅಂತ ಸಾಕಷ್ಟು ಸಲಹೆ ಸೂಚನೆಗಳು ನೀಡಿದ್ದಾರೆ. ಬಹುಶಃ ಒಬ್ಬ ಅಣ್ಣನ ಸ್ಥಾನದಲ್ಲಿ ನಿಂತು ತಮ್ಮನಿಗೆ ಏನ್ ಕೊಡಬೇಕಾಗಿತ್ತು ಆ ರೀತಿಯ ಬೇರೆನ ಮಾತುಗಳಲ್ಲಿ ನೀಡಿದ್ದಾರೆ. ಅವ್ರಿಗೂ ಕೂಡ ಕೋಟಿ ಕೋಟಿ ಧನ್ಯವಾದಗಳು. ಇನ್ನೊಬ್ಬ ಅಣ್ಣ ಆಗಿರುವಂತ ನಮ್ಮ ಗುರುಗಳಾಗಿರುವಂತ GS ಸರ್, ಅವರು ಕೂಡ ಸಾರ್ ಅಂತ ನಮ್ಗೆ ಎಷ್ಟೋ ಸಲ ಹೇಳ್ತಾರೆ. ಆ ಒಂದು ವಿಷಯದಲ್ಲಿ ಆ ಒಂದು ಸಾರ್ ಮಾತಿನಲ್ಲಿ ನಮ್ಗೆ ಎಷ್ಟೋ ಖುಷಿ ಅನಿಸುತ್ತೆ ನನಗೆ. ಆ ರೀತಿಯಾಗಿ ಗೌರವ ಸಿಗುತ್ತಲ್ವ, ತುಂಬಾ ನಾವು ಅದೃಷ್ಟವಂತರು ಅಂತ ಹೇಳಕ್ ಇಷ್ಟಪಡ್ತೀನಿ. ಅದಾದ್ಮೇಲೆ GB ಮೇಡಮ್ ಒಬ್ಬ ನನಗೆ ಅಕ್ಕ ಇದ್ದಂಗೆ. ಯಾವಾಗಲೂ ಕೂಡ ನನ್ನ ಮನೆಯಲ್ಲಿ ನನ್ನ ಅಕ್ಕನ ಮಾತಾಡ್ಸಿದಾಗ ಎಷ್ಟು ಖುಷಿಯಿಂದಾಗಿ ಮಾತಾಡ್ತಾರೋ, ನಾನು ಏನಾದ್ರೂ ಮೇಡಮ್ ಮಾತಾಡ್ಸಿದ್ರೆ ಅಷ್ಟೇ ಖುಷಿಯಿಂದ ಮಾತಾಡ್ತಾರೆ. ಆ ನಗುವಿಂದಲೇ ನಾನು ಕೂಡ ಅವ್ರಿಗೆ ಜ್ಞಾನ ಕೊಟ್ಟಿದ್ದೀನಿ. ಅದಾದ್ಮೇಲೆ ನಮ್ಮ ಸೈನ್ಸ್ ಮೇಡಮ್ ಅವರು ಕೂಡ ನನಗೆ ತುಂಬಾ ಸಹಾಯ ಮಾಡಿದ್ರು. ಇಂಥ ಒಂದು ವಿಪಕ್ಷಿಗೆ ನಾನು ಬಂದಿರೋದು ತುಂಬಾ ಅದೃಷ್ಟ. ಯಾಕಂದ್ರೆ ನಾನು ಎಲ್ಲೋ ಹಾಸ್ಪಿಟಲ್ ಇದ್ದೆ, ಎಲ್ಲೋ ಬೇರೆ ಸ್ಕೂಲಲ್ಲಿ ಹಾಕಿದ್ರು. ಆ ಒಂದು ಬೇರೆ ಸ್ಕೂಲನ್ನು ಬಿಟ್ಟು ನನಗೆ ಈ ಸ್ಕೂಲ್ಗೆ ಹಾಕಿದಾರಲ್ವಾ, ತುಂಬಾ ಸಂತೋಷ ಆಯ್ತು. ಯಾಕಂದ್ರೆ ಇಲ್ಲಿರುವಂತ ಪರಿಸರ, ಇಲ್ಲಿರುವಂತ ಶಿಸ್ತು, ಇಲ್ಲಿರುವಂತ ಗುರುಗಳು, ನನಗೆ ಒಂದು ಹೇಳಕ್ ಇಷ್ಟಪಡ್ತೀನಿ. ಆ ಭಗವಂತ ಇನ್ನೇನಾದ್ರೂ 7 ಜನ್ಮದಲ್ಲಿ 1 ಜನ್ಮ ಅಂತಿದ್ರೆ ಇಂಥ ಗುರುಗಳು ಸಿಗ್ಲಿ. ಯಾಕಂದ್ರೆ ಇಂಥ ಗುರುಗಳು ಪಡೆಯೋಕೆ ನಿಜವಾಗ್ಲೂ ಪುಣ್ಯ ಮಾಡಿದ್ದೀರಾ. ನೀವೆಲ್ಲ 3 ವರ್ಷದಿಂದ ಹೇಳ್ತಾ ಇದ್ರೆ ಅದು ನಿಮ್ಮ ಅನಿಸಿಕೆ ಹೇಳ್ತಾ ಇದ್ದೀನಿ. ನಾ ಬಂದದ್ದು ಕೇವಲ 60-50 ದಿನಗಳು ಮಾತ್ರ. ಆ 50-60 ದಿನಗಳಲ್ಲಿ ಕಂಡಂತ ಅದ್ಭುತವಾದ ಗುರುಗಳು ಯಾರಂದ್ರೆ ಇವರು ಕಾರಣ. ಸೊ ಬಹಳಷ್ಟು ಶಿಸ್ತಿನ ಪ್ರಭಾವದಿಂದ ಶಾಲೆ. ಯಾಕಂದ್ರೆ ಈ ಶಾಲೆಯಲ್ಲಿ ನಾನು ಕರ್ನಾಟಕದಲ್ಲಿ ಕಂಡಂತ, ನಾನು ಇಲ್ಲಿಂದ ಬೆಳೆದು ಬಂದಂತ ಶಾಲೆಗಳಲ್ಲಿ ಯಾವ ಶಾಲೆಯಲ್ಲಿ ಕೂಡ ಬೆಳಗ್ಗೆ 8 ಗಂಟೆಗೆ ಸ್ಟಾರ್ಟ್ ಮಾಡಿ 6 ಗಂಟೆಗೆ ಎಂಡ್ ಆಗೋದು ಎಲ್ಲಿ ನೋಡಿಲ್ಲ. ಆದ್ರೆ ಈ ಶಾಲೆಯಲ್ಲಿ ಟೈಮ್ ಗೊತ್ತಿಲ್ಲ, ಹೇಗೆ ಟೈಮ್ ಆಗುತ್ತೋ ಹೇಗಿಲ್ಲ. ಯಾಕಂದ್ರೆ ಇಲ್ಲಿ ನಿಜವಾದ ಶಿಕ್ಷಣ ಇದೆ. ಒಂದು ಭಾರತ ಕಟ್ಟಲಿಕ್ಕೆ ಎಲ್ಲಿಂದ ಪ್ರಾರಂಭವಾಗಿದೆ ಸ್ವಾಮಿ ವಿವೇಕಾನಂದ ಹೇಳಿದ್ರೆ ಇಂಥ ಇರುವಂತ ಶಾಲೆಯಿಂದ ಮತ್ತೆ ಇಂಥ ಗುರುಗಳಿಂದ ಅಂತ ಹೇಳಕ್ ಇಷ್ಟಪಡ್ತೀನಿ. ಇದೇನೋ ಹಾಡೋದಕ್ಕೋಸ್ಕರ ನನಗೋಸ್ಕರ ಹೇಳ್ತಾರೆ. ಯಾಕಂದ್ರೆ ಇಲ್ಲಿಂದ ಬರ್ತಾ ಇದೆ. ಯಾಕಂದ್ರೆ ನಾನು ಕಂಡಿದ್ದೀನಿ, ಎಲ್ಲ ನೋಡಿದ್ದೀನಿ. ಇಲ್ಲಿ ಯಾವುದೇ ರೀತಿ ಶಿಕ್ಷಣ ಹಸಿವುಗಿಂತ ಶಿಕ್ಷಣ ಬಹಳ ಮುಖ್ಯವಾಗಿದೆ. ಮಕ್ಕಳಿಗೆ ತಮ್ಮ ಒಂದು ನೋಡಿ ಎಷ್ಟೋ ಒಂದು ಉನ್ನತವಾದ ಸ್ಥಾನದಲ್ಲಿದ್ದರೂ ಕೂಡ ಆ ಸ್ಥಾನವನ್ನು ನೀಡಿ ಮಕ್ಕಳಿಗೆ ಇನ್ನು ಮುಂದೆ ಒಳ್ಳೇದಾಗಲಿ, ಒಂದು ಒಳ್ಳೆ ಭವಿಷ್ಯ ಕಟ್ಟಲಿ ಅಂತ ತಾವು ಸಮಯವನ್ನು ನೀಡಿ ಏನು 6 ಗಂಟೆವರೆಗೂ ಶಿಕ್ಷಣ ನೀಡ್ತದೆ. ಒಳ್ಳೆ
ಒಳ್ಳೆಯ ಊಟದ ವ್ಯವಸ್ಥೆ ಆಗಿರ್ಬೋದು, ಇಲ್ಲಿರುವಂತ ಪರಿಸರ ಮತ್ತೆ ಎಲ್ಲರೂ ಗುರುಗಳು ಸೊ ಅಷ್ಟೊಂದು ಚೆನ್ನಾಗಿದ್ದಾರೆ. ಇವ್ರನ್ನೆಲ್ಲ ಬಿಟ್ಟು ಹೋಗ್ಬೇಕಂತ ತುಂಬಾ ನೋವಾಗುತ್ತೆ. ನಾನು 3 ದಿವಸ ಆದ್ರೆ ಬಂದಿದ್ದಿಲ್ಲ, ತುಂಬಾ ಎಲ್ಲ ನಮ್ದು ಇಲ್ಲೇ ನೆನಪುಗಳೆಲ್ಲ ಯಾಕೆ ಬಿಟ್ಟು ಬಂದಿತ್ತು ಒಂದು ಸ್ಕೂಲ್ ಅಂತ. ಈ ವಿರೂಪಾಕ್ಷಿಯಲ್ಲಿ ನಮ್ಮ ರಾಮಪ್ರಿಯ ಕಾಲೇಜಿನ ಟೀಚರ್ಸ್ಗಳು ಹೇಳ್ತಾರೆ, ನೀವೆಲ್ಲ ಅದೃಷ್ಟ ಮಾಡಿದ್ರೆ ಅಂತ ಸ್ಕೂಲ್ಗೆ ಹೋಗ್ಬೇಕಂತೆ. ನಿಜವಾಗ್ಲೂ ನಾವು ಕೂಡ ಅದೃಷ್ಟ ಮಾಡಿದ್ವಿ. ಬೇರೆ ಸ್ಕೂಲ್ಗಳಲ್ಲಿ ನಾವು ಕಂಡಿರುವಂಥದ್ದು ಬೇರೆ ಜಗಳ, ನಮ್ಮ ಪ್ರಶಿಕ್ಷಣ ಜಗಳ ಆಗಿದೆ. ಸೊ ಅವರ ಮಧ್ಯೆ ಮತ್ತೆ ಮಕ್ಕಳ ಮಧ್ಯೆ ಜಗಳ ಆಗಿದೆ. ಸೊ ಇವತ್ತು ಯಾವುದೇ ರೀತಿಯ ಜಗಳ ಇಲ್ಲ, ಏನಿಲ್ಲ. ಇಷ್ಟು ಪ್ರೀತಿಯಿಂದ ನರಳಿಕೊಂಡು ಎಲ್ಲರೂ ಚೆನ್ನಾಗಿದ್ದೇವೆ ಅಂದ್ರೆ ಬಹುಮುಖ್ಯ ಕಾರಣ ಇವತ್ತು ನಾನು ಇಲ್ಲಿ ನಿಂತು ಮಾತಾಡ್ತೀನಿ ಅಂದ್ರೆ ಅದಕ್ಕೂ ಗುರುಗಳೇ ಕಾರಣ, ಇಲ್ಲಿರುವಂತ ಎಲ್ಲ ಗುರುಗಳ ಕಾರಣ ಮತ್ತು ನೀವು ಕಾರಣ. ಆ ದೇವ್ರು ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಇನ್ನೊಂದೇನಂದ್ರೆ 10ನೇ ತರಗತಿಯವರಿಗೆ ಸ್ವಲ್ಪ ಚೆನ್ನಾಗಿ ಓದಿ. ಯಾಕಂದ್ರೆ ಈ ಸಮಾಜದಲ್ಲಿ ನಮ್ಗೆ ಗೌರವ ಸಿಗಬೇಕಂದ್ರೆ ಓದುತ್ತೆ. ಯಾಕಂದ್ರೆ ನಾನೆಲ್ಲ ಕಂಡಿದ್ದೀನಿ. ನಾನು ಕೂಡ 7-8 ವರ್ಷ ಸ್ಕೂಲ್ ಹೋಗಲಿಲ್ಲ. ಒಂದು ಸಲ ಸಡನ್ ಆಗಿ 9ನೇ ಕ್ಲಾಸ್ಗೆ ಹಚ್ಚಿದ್ರು. ಅಲ್ಲಿ ಆದಂತ ನೋಡುವಂತ ಮನೆಯವರು ಭಾವ ಹೆಂಗಿತ್ತು, ಆಮೇಲೆ ಸಂಬಂಧಿಕರು ಸ್ನೇಹಿತರು ಬಹಳ ಕ್ಲೀನ್ ಮಟ್ಟಾಗಿ ನೋಡಿದ್ರು. ಯಾಕಂದ್ರೆ ಅಲ್ಲಿ ಶಿಕ್ಷಣ ಇದ್ದಿಲ್ಲ. ನಾನು ಎಲ್ಲೋ ಏನೋ ಕೆಲಸಕ್ಕೆ ಹೋಗ್ತಿದ್ದೆ, ಅನೇಕ ರೀತಿಯ ಒಂದಲ್ಲಿ ಕೆಲಸ ಮಾಡ್ಲಿಕ್ಕಾಗ್ಲಿ, ಸೊ ಕುರಿ ಕಾಯ್ಲಿಕ್ಕಾಗ್ಲಿ, ದನ ಕಾಯ್ಲಿಕ್ಕೆ ಹೋದಾಗ ಅಲ್ಲಿ ಯಾರು ಕೂಡ ರೆಸ್ಪೆಕ್ಟ್ ಕೊಟ್ಟಿಲ್ಲ. ನಮ್ಮ ಸಂಬಂಧಿಕರು ಕೂಡ ನನಗೆ ರೆಸ್ಪೆಕ್ಟ್ ಕೊಟ್ಟಿಲ್ಲ. ಅಷ್ಟು ಕೀಳಾಗಿ ನೋಡಿದ್ರು. ನನ್ನ ಮನೆಯಲ್ಲೂ ಕೂಡ ನನ್ನ ಕೀಳಾಗಿ ನೋಡ್ತಿರು. ಯಾಕಂದ್ರೆ ಅವಾಗ ನನ್ನ ಶಿಕ್ಷಣ ಇದ್ದಿಲ್ಲ. ಅದಕ್ಕೋಸ್ಕರ ಆಮೇಲೆ ಪಾಸ್ ಆಗಿದೆ, ಏನೋ ಫಸ್ಟ್ ಕ್ಲಾಸ್ ಅಂತ 60, ಆದ್ರೂ ಕೂಡ ಯಾರು ಸಂತೋಷ ಪಡಲಿಲ್ಲ. ನಾನು ಒಬ್ಬನೇ ಸಂತೋಷ ಪಟ್ಟೆ. ಏನ್ ಅಷ್ಟಾಗಿದೆ ರಿಸಲ್ಟ್, ಬೇರೆಯವ್ರದ್ದು ಹೈ ಲೆವೆಲ್ ಆಗಿದೆ ಅಂತ. ಯಾಕಂದ್ರೆ ನಮ್ಮ ಕಷ್ಟ ಇಲ್ಲಿ ಯಾರು ನೋಡಲ್ಲ. ನಾನು 3ನೇ ಕ್ಲಾಸ್ ಬಿಟ್ಟು ಒಂದೇ ಸಲ 9ನೇ ಕ್ಲಾಸಿಗೆ ಅಡ್ಮಿಷನ್ ಮಾಡಿಸಿದ್ರು. ಅಲ್ಲಿ ನನಗೆ ಓದ್ಲಿಕ್ಕೆ ಬರ್ತಾ ಇಲ್ಲ, ಏನು ಬರ್ತಾ ಇಲ್ಲ. ಇಷ್ಟೆಲ್ಲ ಇದ್ರೂ ಕೂಡ ನಾನು ಪಾಸ್ ಆಗಿದೆ ಅನ್ನೋ ಒಂದು ಖುಷಿ ಕೂಡ ಯಾರು ಪಡಲಿಲ್ಲ. ನನ್ನ ಸ್ನೇಹಿತರು ಪಡಲಿಲ್ಲ, ಮನೆಯವರು ಪಡಲಿಲ್ಲ, ನನ್ನ ಸಂಬಂಧಿಕರು ಪಡಲಿಲ್ಲ. ಎಷ್ಟಾಗಿದೆ, ಕಡಿಮೆ ಆಗಿದೆ ರಿಸಲ್ಟ್ ಅಂತ. ಅದಾದ್ಮೇಲೆ ಫಸ್ಟ್ PUC ಒಂದು ಹಂಗೆ ಕೆಲ್ಸಕ್ಕೆ ಹೋಗಂತ. ಆಮೇಲೆ ಫಸ್ಟ್ PUC ಇಲ್ಲೇ ಬೆಂಗಳೂರಲ್ಲಿ ಬಂದು ಪೆಟ್ರೋಲ್ ಬಂಕ್ ಕೆಲಸ ಮಾಡಿದ್ದೀನಿ. ಯಾಕಂದ್ರೆ ಮನೆಯವ್ರಿಗೂ ಭಾರ ಆಗಬಾರ್ದು. ನಾವು ಯಾವತ್ತಿಗಿದ್ರು ತಂದೆ ತಾಯಿಗಳಿಗೂ ಮತ್ತೆ ಸ್ನೇಹಿತರಿಗೂ ಯಾರಿಗೂ ಕೂಡ ನಮ್ಮಿಂದಲೇ ತೊಂದರೆ ಬೇಡ, ಅವರಿಂದಲೇ ನಮಗೂ ತೊಂದರೆ ಬೇಡ. ಸೊ ಭಾರ ಆಗಬಾರ್ದಂತ ಆ ಒಂದು ಕೆಲಸಕ್ಕೆ ಬಂದು ಕೆಲಸ ಮಾಡ್ಕೊಂಡು 50,000 ಮನೆಗೆ ಕೊಟ್ಟು ಆಮೇಲೆ ನನ್ನ ಸೆಕೆಂಡ್ PUC ಪ್ರಾರಂಭಿಸಿದೆ. ಅಲ್ಲಿಂದ ಕೆಲಸಕ್ಕೆ ಹೋಗಿ ಎಲ್ಲ ಭತ್ತ ಗೊತ್ತಿದ್ದೀನಿ, ಎಲ್ಲ ನಾಟಿ ಮಾಡೋದಾಗ್ಲಿ, ಎಣ್ಣೆ ಗೊಬ್ಬರ ಎಲ್ಲನೂ ಕಟ್ಟಿದ್ದೀನಿ. ಸೊ ಇದೆಲ್ಲಕ್ಕೆ ಕಾರಣ ಯಾಕಂದ್ರೆ ಎಲ್ಲೋ ಒಬ್ಬನು ದನ ಕಾಯುವನು ಅಥವಾ ಕುರಿ ಕಾಯುವಂತ ವ್ಯಕ್ತಿ ಎಲ್ಲೋ ಇದ್ದವನು ಇವತ್ತು ಎಲ್ಲೋ ಚಿಕ್ಕ ಹಳ್ಳಿಯಲ್ಲಿ ಇದ್ದವನು ಇವತ್ತು ನೀವು ಮುಂದೆ ನಿಂತು ಮಾತಾಡ್ತೀನಿ ಅಂದ್ರೆ ಅದಕ್ಕೆ ಪ್ರಮುಖವಾದ ಕಾರಣ ಯಾವುದಂದ್ರೆ ಅದು ವಿದ್ಯೆ ಓದಿದ್ದರೆ ನೀವು ಗೆದ್ದಂತೆ. ಅದಕ್ಕೋಸ್ಕರ ನಾನೇನು ಏನ್ ಬಹಳ ಮಟ್ಟಕ್ಕೆ ಏನಿದ್ದೀನಿ, ಏನ್ ಯಶಸ್ವಿಯಾಗಿದೆ ಅಂತ ಹೇಳ್ತಾ ಇಲ್ಲ. ಯಾಕಂದ್ರೆ ಸಮಾಜದಲ್ಲಿ ಯಾಕೆ ನೋಡ್ತಾ ಇದ್ದಾರೆ ಜನ, ಅದಕ್ಕೋಸ್ಕರ ಚೆನ್ನಾಗಿ ಓದಿ. ಇನ್ನೇನು ಆಗಿಲ್ಲ, ಇನ್ನ ಬಹಳ ದಿನಗಳಿದೆ. ಸೊ ಹಿಂದೆ ಆಗಿರೋದು ಚಿಕ್ಕ ಕನ್ನಡಿಯಲ್ಲಿ ನೋಡಿ ಬದುಕು, ಮುಂದಾಗಿರೋದು ದೊಡ್ಡ ಕನ್ನಡಿಯಲ್ಲಿ ನೋಡಿ ಬದುಕು ಬಹಳ ಅದ್ಭುತವಾಗಿದೆ. ಇನ್ನ ಸಾಕಷ್ಟು ಗೆಲುವುಗಳು ಸಿಗ್ತವೆ. ಎಲ್ಲರಿಗೂ ಸರ್ವೇ ಸಾಮಾನ್ಯ. ಒಂದ್ಸಲ ರಾತ್ರಿ ಆಗುತ್ತೆ, ಆಮೇಲೆ ಬೆಳಕಾಗುತ್ತೆ, ಕಷ್ಟ ಅಂತ ಬರುತ್ತೆ ಹೋಗುತ್ತೆ. ಏನೇ ಬರಲಿ ನಾವು ಸತತ ಪ್ರಯತ್ನ ಸರ್ವಸಿದ್ಧ ಸಾಧನ. ಒಂದು ನದಿ ಹರಿಯುತ್ತೆ, ನಿರಂತರವಾಗಿ ಹರಿದ್ರೇನೆ ಅದು ನದಿ, ಅಲ್ಲಿ ನೀರು ಸ್ವಚ್ಛವಾಗಿರುತ್ತೆ. ಯಾವಾಗ ನಿಂತ ನೀರಾಗುತ್ತೋ ಅಲ್ಲಿ ನೀರಿಗೂ ಬೆಲೆ ಇರಲ್ಲ. ಅದಕ್ಕೋಸ್ಕರ ನೀವು ಕೂಡ ಶಿಕ್ಷಣ ಒಂದು ನಿರಂತರವಾಗಿ ಓದ್ತಾ ಇರಿ ಅಂತ ಹೇಳುತ್ತಾ ಎಲ್ಲರಿಗೂ ಒಳ್ಳೇದಾಗಲಿ. ಭಗವಂತ ಎಲ್ಲರಿಗೂ ಒಳ್ಳೆ ಶಿಕ್ಷಣ ನೀಡಿ ಅಂತ ಹೇಳುತ್ತಾ ನನಗೆ ನೀವು ಮಾತಾಡ್ಲಿಕ್ಕೆ ಅವಕಾಶ ಮಾಡಿ ಕಲ್ಪಿಸಿಕೊಟ್ಟಿದ್ರ. ಮತ್ತು ಇಷ್ಟೊಂದು ದಿನ ಕೂಡ ಅಷ್ಟು ಪ್ರೀತಿ ವಿಶ್ವಾಸದಿಂದ ನೋಡಿದರೆ ಗುರುಗಳು ಯಾವುದಕ್ಕೋಸ್ಕರ ನಮಗೂ ಕಡಿಮೆ ಮಾಡಿಲ್ಲ. ತಮ್ಮದು ಏನು ಬೇಕಾಗಿತ್ತು, ತಮ್ಗೆ ಏನು ಕೊಟ್ಟಿದ್ದಾರೆ ಶಿಕ್ಷಣ ಈ ಸ್ಕೂಲಲ್ಲಿ, ನಮಗೂ ಕೂಡ ಅಷ್ಟೇ ಪ್ರೀತಿ ವಿಶ್ವಾಸವನ್ನು ಕೊಟ್ಟಿದ್ದಾರೆ. ಆ ಪ್ರೀತಿ, ಆ ವಿಶ್ವಾಸಕ್ಕೆ ಮತ್ತು ನಿಮ್ಮ ಪ್ರೀತಿ ವಿಶ್ವಾಸಕ್ಕೆ ನಾನು 7 ಜನ್ಮ ಅಲ್ಲ ಇನ್ನೆಷ್ಟು ಜನ್ಮ ಇದ್ದು ಬಂದರೂ ಕೂಡ ಧನ್ಯವಾದಗಳು ಹೇಳಿದ್ರು ಕೂಡ ತುಂಬಾ ಕಡಿಮೆನೆ. ಎಲ್ಲರಿಗೂ ಒಳ್ಳೆಯದಾಗಂತ ನನಗೆ ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ರ. ಥ್ಯಾಂಕ್ ಯು, ಧನ್ಯವಾದಗಳು.